ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ವೀಡಿಯೋಸ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ, ಇಷ್ಟ ಆಗ್ತಾ ಇದೆಯಾ, ಇನ್ನೂ ಯಾವುದಾದ್ರು ಬೇರೆ ಥರ ವೀಡಿಯೋಗಳು ಬೇಕಾ ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಬಂದಿದ್ದೀನಿ. ಮಳೆಗಾಲ, ಸಾಯಂಕಾಲ ಹೊತ್ತು ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನಿವತ್ತು ಒಂದು ಬೋಂಡ ಮಾಡ್ತಾಯಿದ್ದೀನಿ. ಅದು ಯಾವುದರಿಂದ ಅಂದರೆ ಉಳಿದಿರೋ ಅನ್ನ, ಹೌದು, ಲೆಫ್ಟ್ ಓವರ್ ರೈಸಿಂದ ಒಂದು ಬೋಂಡದ ರೆಸಿಪಿ ತೊಗೊಂಬಂದಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೋಂಡ ಮಾಡೋಕ್ಕೆ 1 ಬೌಲ್ ಅನ್ನ ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿರೋದಾದ್ರು ತೊಗೊಳ್ಳಿ, ಹಳೇದಾದರೂ ತೊಗೊಳ್ಳಿ. ಆಮೇಲೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಅಜ್ವೈನ್, ಅರಿಶಿನದ ಪುಡಿ, ಖಾರದ ಪುಡಿ, ಉಪ್ಪು. ಇದ್ರ ಜೊತೆಗೆ ನೀವು ಜೀರಿಗೆ, ಸೋಂಪು ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ಮೆಣಸಿನ್ಕಾಯಿನೂ ಸೇರಿಸ್ಬೋದು. ನಮ್ಮ ಮನೆಗೆ ಖಾರ ಇಷ್ಟು ಬೇಕು ಅಂತ ನಾನು ಇಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಅನ್ನ ನೀವು ಯಾವ ಥರ ಮಾಡಿರ್ತೀರ ಅನ್ನೋದ್ರ ಮೇಲೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಷ್ಟು ಹಾಕ್ಕೋಬೇಕು ಅಂತ ಡಿಪೆಂಡ್ ಆಗುತ್ತೆ. ನೀವು ಈರುಳ್ಳಿ ಮತ್ತು ಅನ್ನ, ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಇದಕ್ಕೆ ಇನ್ನೂ ಹಿಟ್ಟುಗಳು ಅಂಥೇಳಿ. ನಾನು ತೊಗೊಂಡಿರೋ ಅನ್ನಕ್ಕೆ ಇಷ್ಟು ಸಾಕಾಗುತ್ತೆ ಅಂತ ನಾನು ಒಂದು ಅಂದಾಜಲ್ಲಿ, ಅಂದರೆ 3 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನು ಖಾರದ ಪುಡಿ, 1/4 ಸ್ಪೂನ್ ಅರಿಶಿನ, ಉಪ್ಪು ಇಷ್ಟು ಬೇಕಾಗುತ್ತೆ. ಈಗ ಒಂದು ಬೌಲ್ ತೊಗೊಂಡು ಮೊದಲು ಅನ್ನ ಹಾಕ್ಕೊಳ್ಳಿ. ಅನ್ನ ಹಾಕ್ಕೊಂಡು ಈರುಳ್ಳಿ ಮತ್ತು ಕೊತ್ತಂಬರಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ನಾವು ಏನೇನು ಹಿಟ್ಟುಗಳು ತೆಗೆದಿಟ್ಕೊಂಡಿದ್ವಿ ಅದನ್ನೆಲ್ಲ ಇದಕ್ಕೆ ಒಂದೇ ಸಲ ಸೇರಿಸಿ ಅದನ್ನು ನಾವು ಮಿಕ್ಸ್ ಮಾಡಿ ನೋಡಬೇಕು. ಏಕೆಂದರೆ ಅದರಲ್ಲಿ ಈರುಳ್ಳಿಲಿ ಮತ್ತು ಅನ್ನದಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ. ನಮಗೆ ಇನ್ನೂ ಬೇಕಾಗುತ್ತಾ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅಂತ ನೋಡಿಕೊಂಡು ಆಮೇಲೆ ಹಾಕಬೇಕು. ಯಾಕೆಂದರೆ ಅನ್ನಕ್ಕೆ ಬೈಂಡಿಂಗ್ ಬರೋದೇ ಕಡಲೆ ಹಿಟ್ಟಿಂದ. ನಾನು ಇದನ್ನು ಹಂಗೆ ಒಂದು ಸಲ ಮಿಕ್ಸ್ ಮಾಡಿ ನೋಡಿ, ಇದಕ್ಕಿನ್ನೂ ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಇಷ್ಟಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ನೋಡಿದ್ಮೇಲೆ ನನಗೆ ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಬೈಂಡಿಂಗಿಗೆ ನಾನು ಅದನ್ನೇ ಹಾಕೋದ್ರಿಂದ ಮತ್ತೆ 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡೆ. ಅಲ್ಲಿಗೆ ಓವರಾಲ್ 5 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಒಂದು 1/4 ಲೋಟ ನೀರು ಹಾಕ್ಕೊಂಡಿದ್ದೀನಿ, ಸಣ್ಣ ಲೋಟದಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ.
ಈ ಹಿಟ್ಟನ್ನು ಕಲಸಿದ ತಕ್ಷಣ ನಾವು ಬೋಂಡ ಮಾಡಬೇಕು, ಇಲ್ಲಾಂದರೆ ಅನ್ನ ಮತ್ತು ಈರುಳ್ಳಿಯಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ನಾನು ಒಂದು ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೇ ಒಂದು ಬೋಂಡನ ಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ನೋಡ್ಕೊಂಡಾದ್ಮೇಲೆ ಇವಾಗ ಬೋಂಡ ಬಿಡ್ತಾ ಇದ್ದೀನಿ. ಇದನ್ನು ನೀವು 2 ಥರ ಮಾಡ್ಕೋಬೋದು. ಒಂದು ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಅಂದರೆ ರೌಂಡಾಗಿ ಮಾಡಿ ಹಾಕ್ಬೋದು, ಇಲ್ಲ ನಮಗೆ ಬೇಡ ಅಂತಂದರೆ ಪಕೋಡೋ ಥರ ಶೇಪ್ಲೆಸ್ಸು ಹೆಂಗೆ ಬೇಕಂಗೆ ಹಿಂಗೆ ಜಸ್ಟ್ ಹಿಂಗೆ ಹಾಕಬೇಕು ಎಣ್ಣೆಗೆ. ಆದರೆ ಇದನ್ನು ದಪ್ಪ ದಪ್ಪ ಹಾಕ್ಕೊಂಡ್ರೆ ಒಳಗಿನ ತನಕ ಬೇಯಲ್ಲ. ಸ್ವಲ್ಪ ಸಣ್ಣ ಸಣ್ಣ ಹಾಕ್ಕೊಂಡು ಹಾಕಿದ ತಕ್ಷಣ ಇದನ್ನು ಮುಟ್ಟಬಾರ್ದು. ಒಂದು 2-3 ಸೆಕೆಂಡ್ ಬಿಟ್ಟಾದಮೇಲೆ ಸ್ವಲ್ಪ ಅದು ಶೇಪ್ ಹೋಲ್ಡ್ ಮಾಡಿದ್ಮೇಲೆ ನಾವು ಅದನ್ನು ಮುಟ್ಟಿ ಟರ್ನ್ ಮಾಡಿ ಹಾಕಬೇಕು. ಅಲ್ಲಿ ತನಕ ಈ ಬೋಂಡನ ಮುಟ್ಟಬಾರ್ದು. ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಟೈಮ್ ಕೊಡಬೇಕು. ಅನ್ನದಲ್ಲಿ ಮಾಡಿರೋದ್ರಿಂದ ನಾವು ಮುಟ್ಟಿದ ತಕ್ಷಣ ಒಂದಕ್ಕೊಂದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವು ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಬೇಯಲಿ. ಇವಾಗ ಹೇಳೋ ತನಕ ಯಾರಿಗೂ ಗೊತ್ತಾಗಲ್ಲ ಇದು ಅನ್ನದಲ್ಲಿ ಮಾಡಿರೋ ಬೋಂಡ ಅಂತ. ಇವಾಗ ಸ್ವಲ್ಪ ಅನ್ನ ಉಳಿದಿರುತ್ತೆ, ಒಬ್ರಿಗೂ ಸಾಕಾಗಲ್ಲ ಅನ್ನೋಂಗಿದ್ರೆ ಬೆಳಗ್ಗೆ ಇದೇ ಥರ ಬೋಂಡ ಮಾಡಿಕೊಂಡು ಎಲ್ಲರೂ ತಿನ್ಬೋದು. ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಬೇಕಾದರೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು ಇದಕ್ಕೆ. ನಮ್ಮನೇಲಿ ಖಾರ ಕಡಿಮೆ ತಿಂತೀವಿ ಅನ್ನೋದಕ್ಕೋಸ್ಕರ ನಾನು ಖಾರದ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ. ಜೀರಿಗೆನೂ ಹಾಕ್ಕೋಬೋದು, ಸೋಂಪು ಹಾಕ್ಕೋಬೋದು. ನಾನು ಬರೀ ಓಂಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಏನೇನು ಇಷ್ಟ ನಾನು ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಇನ್ನೇನು ಬೇಕಾದರೂ ಗರಂ ಮಸಾಲ ಎಲ್ಲದನ್ನು ಹಾಕ್ಕೋಬೋದು. ನಮ್ಮನೆಗೆ ಇಷ್ಟು ಸಾಕು. ಒಂದು ಸ್ವಲ್ಪ ಬೆಂದಮೇಲೆ ಇದನ್ನು ಆಮೇಲೆ ಮುಟ್ಟಿ ನೋಡಬೇಕು ಹೆಂಗಾಗಿದೆ ಅಂತ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಟೀನೋ ಕಾಫಿನೋ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ರೌಂಡ್ ಮಾಡಿದ್ರೆ ಇದೇ ಒಂದು ಅಡ್ವಾಂಟೇಜು, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಪಕೋಡ ಥರ ಶೇಪ್ಲೆಸ್ಸು, ಬಟ್ ಇದು ಸೇಮ್ ಟೇಸ್ಟೇ ಇರುತ್ತೆ. ಮಾಡೋದ್ರಲ್ಲಷ್ಟೇ. ಈ ಮಕ್ಕಳೆಲ್ಲ ಇದ್ದಾಗ ಅವ್ರಿಗೆ ಸ್ವಲ್ಪ ಹಿಂಗೆ ಚೆನ್ನಾಗಿ ಪಕೋಡ ಅಂತ ಹೇಳಿ ಕೊಟ್ಟರೆ ತಿಂತಾರೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಇದು ಸೇಮ್ ಬೋಂಡ ಥರನೇ ಚೆನ್ನಾಗಿ ಬೇಯುತ್ತೆ. ಏಕೆಂದರೆ ಇದಕ್ಕೆ ನಾವು ಬೈಂಡಿಂಗ್ ಕೊಟ್ಟಿರೋದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಲ್ವಾ, ಹಂಗಾಗಿ ಇದು ಸೇಮ್ ಬೋಂಡ ಥರನೇ ಅನಿಸುತ್ತೆ. ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸ್ಮೂತಾಗಿರುತ್ತೆ. ನೀವು ಇದನ್ನು ಪೇಷನ್ಸಾಗಿ ಬೋಂಡಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಾಗುತ್ತೆ. ನೀವು ಬೇಗ ಎತ್ಬಿಟ್ರೆ ಚೆನ್ನಾಗಾಗಲ್ಲ. ಇನ್ನೊಂದು 2 ಸೆಕೆಂಡ್ ಬೇಯಲಿ, ಆಮೇಲೆ ನನಗೆ ತೆಗೆದುಬಿಡ್ತೀನಿ. ಈಗ ಇದಿಷ್ಟಾಗಿದೆ, ಸಾಕು, ಚೆನ್ನಾಗಿ ಬೆಂದಿದೆ. ನನಗೆ ಇನ್ನೊಂದು ಬ್ಯಾಚ್ ಆಗುತ್ತೆ, ನಾನು ಅದನ್ನು ಹಾಕೋತೀನಿ. ಇದು ಇನ್ನೊಂದು ರೌಂಡ್ ಬೇಯಲಿ, ಆಮೇಲೆ ಟಚ್ ಮಾಡ್ತೀನಿ. ಬೋಂಡ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಗೋಲ್ಡನ್ ಬ್ರೌನ್ ಆಗಿ. ಅಷ್ಟೇ ಚೆನ್ನಾಗಿತ್ತು ಟೇಸ್ಟು. ನೀವು ಎಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಇದ್ರ ಜೊತೆ ಟೀ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಸೌಂಡ್ ಕೇಳಿಸ್ಕೊಳ್ಳಿ.
ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಅನ್ನ ಹಾಕಿದರೆ ಮೆತ್ತಗೆ ಬರುತ್ತೆ ಅಂತಾರಲ್ಲ, ಒಂಚೂರು ಮೆತ್ತಗಿಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಒಳಗೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಬೋಂಡದ ಜೊತೆ ಟೀ ಮಾಡಿಕೊಂಡು ನಾವಂತೂ ಎಂಜಾಯ್ ಮಾಡಿದ್ವಿ. ನೀವು ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಉಳಿದಿರೋ ಅನ್ನದಲ್ಲಿ ಬೋಂಡ ಮತ್ತು ಬಿಸಿ ಬಿಸಿ ಟೀ ಸೂಪರಾಗಿರುತ್ತೆ. ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಫುಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.